ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ನಿಮಗೆಲ್ಲ ಒಂದು ಅದ್ಭುತವಾದ ಪುಸ್ತಕನ ಪರಿಚಯ ಮಾಡಿಸೋಣ ಅಂತ ನಾನು ಬಂದಿದ್ದೀನಿ. ಇದು ಸ್ವಾಮಿ ವಿವೇಕಾನಂದರ ಜೀವನದ ಕೆಲವು ಸನ್ನಿವೇಶಗಳು, ಇನ್ಸಿಡೆಂಟ್ಸು, ಹಾಗೆಯೇ ಒಂದು 3-4 ಲೆಕ್ಚರ್ಸು ಅವ್ರದ್ದು ಇದೆ. ಅದ್ಭುತವಾಗಿದೆ ಈ ಪುಸ್ತಕ, ಪ್ರತಿಯೊಬ್ಬರೂ ಓದಬೇಕು. ಆ್ಯಂಡ್ ನಮ್ಮ ಮಕ್ಕಳಿಗೆ ಇದನ್ನು ಓದಿ ಅಂತ ನಾವು ಪ್ರೇರೇಪಿಸಬೇಕಾಗತ್ತೆ. ಇದರಲ್ಲಿ ಕೊನೆಯಲ್ಲಿ ಒಂದು ಸ್ವದೇಶಿ ಮಂತ್ರ ಅಂತ ಇದೆ. ಅದನ್ನು ನಿಮ್ಮ ಜೊತೆ ಓದಿ ಸ್ವಲ್ಪ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ಈ ಪುಸ್ತಕ ತೊಗೊಳ್ಬೇಕು ಅಂತ ನಿಮ್ಗೆ ಅನ್ನಿಸ್ಲಿ ಅನ್ನೋ ಕಾರಣಕ್ಕೆ ಅಷ್ಟೇ ಹೊರತಾಗಿ ನನಗೆಲ್ಲ ಗೊತ್ತು ಅನ್ನೋ ಕಾರಣಕ್ಕೆ ಖಂಡಿತವಾಗ್ಲೂ ಅಲ್ಲ ಸ್ನೇಹಿತರೆ. ಸ್ವಲ್ಪ ಇದನ್ನು ಕೇಳಿಸ್ಕೊಳ್ಳಿ. ಆಮೇಲೆ ಒಂದೆರಡು ನನಗೆ ಅರ್ಥ ಆಗಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಓಕೆನಾ? ವಿತ್ ಯುವರ್ ಪರ್ಮಿಷನ್. ಸ್ವದೇಶ ಮಂತ್ರ ಸ್ವಾಮಿ ವಿವೇಕಾನಂದರಿಂದ ಏನು ಕೇಳಿಸ್ಕೊಳ್ಳಿ. ಆರ್ಯ ಮಾತೆಯ ಅಮೃತ ಪುತ್ರರ ಮರೆಯದಿರಿ. ನಿಮ್ಮ ಸ್ತ್ರೀಯರ ಆದರ್ಶ ಸೀತಾ, ಸಾವಿತ್ರಿ, ದಮಯಂತಿಯರು. ಮರೆಯದಿರಿ, ನೀವು ಪೂಜಿಸುವ ಜಗದೀಶ್ವರನು ತ್ಯಾಗಿಕುಲ ಚೂಡಾಮಣಿ, ಉಮಾವಲ್ಲಭ ಶಂಕರ. ಮರೆಯದಿರಿ, ನಿಮ್ಮ ವಿವಾಹ, ನಿಮ್ಮ ಐಶ್ವರ್ಯ, ನಿಮ್ಮ ಜೀವನ ಬರಿಯ ಇಂದ್ರಿಯ ಭೋಗಕ್ಕೆ ಅಲ್ಲ, ವ್ಯಕ್ತಿಗತ ಸುಖಕ್ಕೆ ಅಲ್ಲ. ಮರೆಯದಿರಿ, ಜಗನ್ಮಾತೆಯ ಅಡಿದಾವರಿಯಲ್ಲಿ ಬಲಿದಾನಕ್ಕಾಗಿ ನೀವು ಜನ್ಮವೆತ್ತಿರುವಿರಿ. ಮರೆಯದಿರಿ, ನಿಮ್ಮ ಸಾಮಾಜಿಕ ರಚನೆ ಅನಂತ ವಿಶ್ವವ್ಯಾಪಿ ಜಗಜ್ಜನನಿಯ ಕಾಂತಿಯನ್ನು ಪ್ರತಿಬಿಂಬಿಸುವುದಕ್ಕಾಗಿ ಇರುವುದು. ಮರೆಯದಿರಿ, ಅಂತ್ಯಜರು, ಮೂಢರು, ದರಿದ್ರರು, ನಿರಕ್ಷರ ಕುಕ್ಷಿಗಳು, ಚಂಡಾಳರು ಮತ್ತು ಚಮ್ಮಾರರೆಲ್ಲರೂ ನಿಮ್ಮ ರಕ್ತ ಬಂಧುಗಳಾದ ಸಹೋದರರು. ವೀರಾತ್ಮರೇ, ಧೀರರಾಗಿ ನೆಚ್ಚುಗೆಡದಿರಿ. ಭಾರತೀಯರು ನಾವು ಎಂಬ ಹೆಮ್ಮೆ ತಾಳಿ ಸಾರಿ ಹೇಳಿ. ಮೂರ್ಖ ಭಾರತೀಯರೆಂಬ ಸಹೋದರರು, ಬ್ರಾಹ್ಮಣ ಭಾರತೀಯರೆಂಬ ಸಹೋದರರು, ಪಂಚಮ ಭಾರತೀಯರೆಂಬ ಸಹೋದರರು. ನೀವು ಒಂದು ಚಿಂದಿ ಬಟ್ಟೆಯನ್ನು ಸೊಂಟಕ್ಕೆ ಕಟ್ಟಿಕೊಂಡಿದ್ದರೂ ಕೂಡ ಅಭಿಮಾನಪೂರ್ವಕವಾಗಿ ತಟಗಳು ಅಣುಖಂಡಿತವಾಗುವಂತೆ ತಾರಸ್ವರದಿಂದ ಸಾರಿ ಹೇಳಿ. ಭಾರತೀಯರು ನಮ್ಮ ಸಹೋದರರು, ಭಾರತೀಯರು ನಮ್ಮ ಪ್ರಾಣ, ಭಾರತೀಯ ದೇವತೆಗಳೆಲ್ಲರೂ ನಮ್ಮ ದೇವರು. ಭಾರತೀಯ ಸಮಾಜ ನಮ್ಮ ಬಾಲ್ಯದ ತೊಟ್ಟಿಲು, ತಾರುಣ್ಯದ ನಂದನವನ, ವೃದ್ಧಾಪ್ಯದ ವಾರಣಾಸಿ. ಸಹೋದರರೇ, ಹೀಗೆ ಸಾರಿ. ಭಾರತ ಭೂಮಿಯೇ ನಮ್ಮ ಪರಂಧಾಮ, ಭಾರತದ ಶುಭವೇ ನಮ್ಮ ಶುಭ, ಭಾರತದ ಶುಭವೇ ನಮ್ಮ ಶುಭ. ಹಗಲು ರಾತ್ರಿಯೂ ಇದು ನಿಮ್ಮ ಪ್ರಾರ್ಥನೆಯಾಗಲಿ. ಹೇ ಗೌರಿನಾಥ, ಹೇ ಜಗನ್ಮಾತೆ, ಪೌರುಷವನ್ನು ಎಮಗೆ ದಯಪಾಲಿಸು. ಹೇ ಸರ್ವಶಕ್ತಿಶಾಲಿನಿ, ನಮ್ಮ ದೌರ್ಬಲ್ಯಗಳನ್ನು ದಹಿಸು, ಕ್ಲೈಬ್ಯವನ್ನು ಹೋಗಲಾಡಿಸು, ನಮ್ಮ ಷಂಡತನವನ್ನು ತೊಲಗಿಸು, ಪುರುಷ ಸಿಂಹರನ್ನಾಗಿ ಮಾಡು. ಏನು ಮಾತುಗಳು! ಅದಕ್ಕೆ ಹೇಳ್ತಾರೆ ವಿವೇಕಾನಂದ ಮಾತುಗಳಿದ್ರೆ ಬೆಂಕಿಯ ಕಿಡಿಗಳು, ಸಿಡಿಲುಗಳು. ಅದು ಸಿಡಿಲಂತೆ ಅಪ್ಪಳಿಸುತ್ತೆ ನಮ್ಮ ಮನಸ್ಸಿಗೆ. ಇದನ್ನು ಓದೋನು ಕೆಲಸ ಮಾಡದಿರೋಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಸ್ವಲ್ಪ ನಿಮ್ಮ ಜೊತೆ ಇದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಬರಲಿ ಅನ್ನೋ ಕಾರಣಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜೀವನ ನಮಗೆ ಹಲವಾರು ಸುಖ, ನೆಮ್ಮದಿ, ಶಾಂತಿನೂ ಕೊಡುತ್ತೆ. ಅದೇ ತಕ್ಕಂತೆ ಸ್ವಲ್ಪ ಚಾಲೆಂಜಸ್ನೂ ಕೊಡುತ್ತೆ, ತೊಂದರೆಗಳನ್ನೂ ಕೊಡುತ್ತೆ, ಎಲ್ಲ ಕೊಡುತ್ತೆ ಅಲ್ವಾ? ಅದೆಲ್ಲರ ಮಧ್ಯೆ ನಾವು ಒಂದನ್ನು ಮರಿಬಾರ್ದು. ವಿವೇಕಾನಂದರು ಹೇಳೋದು, ನಾವು ದಿವ್ಯಾತ್ಮ. ಈ ಭಗವಂತನ ಸೃಷ್ಟಿಲಿ ನಾವೆಲ್ಲರೂ ಏನು ಅದ್ಭುತವಾದ ಅವನ ಸ್ವರೂಪಗಳು, ಎಲ್ಲರೂ ಒಂದು ಸ್ವರೂಪಗಳು ಅಲ್ವಾ? ಹಾಗಾಗಿ ಆ ಕಾಂತಿನ ನಾವು ಮ್ಯಾನಿಫೆಸ್ಟ್ ಮಾಡಿಸ್ಬೇಕು, ವ್ಯಕ್ತಗೊಳಿಸ್ಬೇಕು. ಅದು ಹೇಗೆ? ಥ್ರೂ ಯೋಗ ಅಂತ. ಇನ್ನೊಮ್ಮೆ ಸಪ್ರೇಟಾಗಿ ಹೇಳ್ತೀನಿ ಅದ್ರ ಬಗ್ಗೆ, ಹೇಗೆ ಅಂತ ವಿವೇಕಾನಂದ ಕೊಟ್ಟಿರೋಂಥ ಮಾರ್ಗ ಏನು ಅಂತ ನಾವು ತಿಳ್ಕೊಳ್ಳೋಣ. ಅದು ಆಮೇಲೆ ಹೇಳ್ತೀನಿ ನಿಮಗೆ. ಬಟ್ ಇದರಲ್ಲಿ ನೋಡಿ, ನಾವು ಜಗನ್ಮಾತೆಯ ಕಿಡಿಗಳು, ಸೃಷ್ಟಿಯ ಕಿಡಿಗಳು, ನಾವು ಭಗವಂತನ ಸ್ವರೂಪವೇ. ಅದರಿಂದ ದುಃಖ ಪಡೋ ಅವಶ್ಯಕತೆ ಇಲ್ಲ. ನಾವು ಬಂದಿರೋದಿರಿ. ಮತ್ತು ಇನ್ನೊಂದು ಮುಖ್ಯವಾಗಿ ಅವ್ರು ಹೇಳೋದು, ನಾವು ಬರೀ ಸುಖ ಪಡೋಕ್ಕೆ ಬಂದಿಲ್ಲ ಈ ಭೂಮಿಗೆ, ನಾವು ಬಲಿಪಶುಗಳಂತ ಇರಬೇಕಂತೆ. ಬಲಿಪಶುಗಳಂತಂದರೆ ನಾವು ಸರ್ವಸ್ವವೂ ನಮ್ಮ ಸಮರ್ಪಣೆ ಮಾಡ್ಕೊಳ್ಳೋಕೆ ರೆಡಿಯಾಗಿರ್ಬೇಕು. ನಾವು ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ವಿಶ್ವಕ್ಕೋಸ್ಕರ ರೆಡಿ ಇರಬೇಕು. ಹಾಗಾಗ್ಬಿಟ್ಟು ಅವ್ರು ಹೇಳ್ತಾರೆ, ನಾವು ಯಾರಿಗೆ ಸೇವೆ ಮಾಡಬೇಕು? ಅಂತ್ಯಜರು, ಮೂಢರು, ನಿರಕ್ಷರ ಕುಕ್ಷಿಗಳು ಅಂತ ದರಿದ್ರ ನಾರಾಯಣರು ಅಂತ ಹೇಳ್ಬಿಡ್ತಾರೆ ಅವರು. ದರಿದ್ರ ಅಂತ ಹೇಳಿ ದರಿದ್ರ ನಾರಾಯಣರು, ಅವ್ರ ಸೇವೆನೇ ಭಗವಂತನ ಸೇವೆ. ಬರೀ ದೇವಸ್ಥಾನಕ್ಕೆ ಹೋಗು, ಮಂಗಳಾರತಿ ಮಾಡ್ಕೋ, ಕುಂಕುಮ ಹಚ್ಕೋ, ಅದೂ ಮಾಡಬೇಕು. ಅದು ಒಂದು ಹಂತದ ಪೂಜನೆ. ಅತ್ಯಂತ ಮುಖ್ಯವಾಗಿ ಇವ್ರು ಹೇಳೋದು, ನಿಜವಾದ ಯೋಗ, ಕರ್ಮಯೋಗ ಅಂತಂದರೆ ಜನರ ಸೇವೆ. ಭಗವಂತನ ಸೇವೆನೇ ಜನಸೇವೆ, ಜನಸೇವೆನೇ ಈಶ್ವರ ಸೇವೆ ಅಂತ ಹೇಳ್ತಾರೆ. ಹಾಗಾಗ್ಬಿಟ್ಟು ಮತ್ತು ಇನ್ನೊಂದು ಅದ್ಭುತವಾದ ಮಾತು ನನಗಿಷ್ಟ ಆಗೋದು ಇದರಲ್ಲಿ ನೋಡಿ. ಏನು, ನಮ್ಮ ದೇಶ ಬರೀ ಮಣ್ಣು, ನೀರು, ಗಾಳಿಯಿಂದ ಆಗಿರೋಂಥದ್ದಲ್ಲ. ಇದು ನಮ್ಮದು ಏನದು, ನಮ್ಮ ಬಾಲ್ಯದ ತೊಟ್ಟಿಲು, ತಾರುಣ್ಯದ ನಂದನವನ, ವೃದ್ಧಾಪ್ಯದ ವಾರಣಾಸಿ. ಇನ್ನೇನು ಬೇಕು? ನಮ್ಮ ಪ್ರಾರ್ಥನೆ ಹೇಗಿರಬೇಕು? ಅಪ್ಪ ನನಗೆ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು. ಓಕೆ, ಕೊಡ್ತಾನೆ ಭಗವಂತ. ಪ್ರತಿಯೊಂದು ಫಿಸಿಕ್ಸ್ ಹೇಳ್ತಾರೋ, ಎವ್ರಿ ಆ್ಯಕ್ಷನ್ ಹ್ಯಾಸ್ ಇಟ್ಸ್ ಓನ್ ಏನು ಆಪೋಸಿಟ್ ಆ್ಯಂಡ್ ರಿಯಾಕ್ಷನ್ಸ್ ಇದ್ದೇ ಇರುತ್ತದು. ಆದರೆ ಪ್ರಕೃತಿ ನೀವು ಶ್ರಮಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ ಅಲ್ವಾ? ಸಿಗುತ್ತೆ. ಅದಲ್ಲದೆ ನಾವು ಅದನ್ನು ಕೇಳಬೇಕಾಗಿಲ್ಲ ಭಗವಂತನ. ಅವನೇ ನಮ್ಮ ತಂದೆ ತಾಯಿಯಲ್ಲಿ ಆಗಿರ್ಬೇಕಾದ್ರೆ ನಮ್ಮ ಕಾಪಾಡ್ತಾನೆ. ಅಲ್ಲಿ ಡೌಟೇ ಇಟ್ಕೋಬಾರ್ದು ನಾವು. ಆದರೆ ನಾವಿಲ್ಲಿ ಕೇಳ್ಕೋ ಅದಲ್ಲ, ನಮ್ಮ ದೌರ್ಬಲ್ಯಗಳನ್ನ ಹೋಗಲಾಡಿಸು, ನಮ್ಮಿಂದ 4 ಜನ ಸೇವೆ ಮಾಡು, ಶಕ್ತಿ ಕೊಡು, ನಮಗೆ ಧೈರ್ಯ ಕೊಡು, ಅದನ್ನು ಕೇಳೋಣ.
ಭಗವಂತನಿಗೆ. ಅದು ಆವಿಷ್ಕಾರತೆ ಬೇಕಾಗಿದೆ ನಮ್ಮ ದೇಶಕ್ಕೆ. ಇಷ್ಟೆಲ್ಲ ಲಕ್ಸುರೀಸು ಕಂಫರ್ಟ್ಸು ಅನುಭವಿಸ್ತಿದ್ರು ಇನ್ನೂ ಸಾಕು 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 ಅಂತ ಮನುಷ್ಯನಿಗೆ ಅನ್ನಿಸ್ತಿಲ್ಲ. ಬೇಕು 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 ಅನ್ನಿಸ್ತಾ ಇದೆ. ಹಾಗಾಗ್ಬಿಟ್ಟು ಹಗಲು ರಾತ್ರಿ ಅದೇ ಚಿಂತೆ, ಅದೇ ಕಮಿಟ್ಮೆಂಟ್ಸ್ಗಳು, ಟೆನ್ಷನ್ ಇದೆ. ಫ್ರೀಯಾಗಿ ಯಾರೂ ಇಲ್ಲ, ಯಾರಿಗೂ ಸಮಯ ಇಲ್ಲ ಏನಕ್ಕೂ. ಅದರೆಲ್ಲರ ಮಧ್ಯೆ ನಾವು ಸ್ವಲ್ಪ ಚಿಂತನೆ ಮಾಡೋಣ. ಸ್ವಲ್ಪ ಈ ಜೀವನಕ್ಕೆ ಒಂದು ಪಾಸ್ ಕೊಟ್ಟು ನಾವು ಇನ್ನೂ ಏನು ಮಾಡ್ಬೋದು, ಈ ಲೈಫ್ನ ಇನ್ನೂ ಎಷ್ಟು ಚೆಂದಗೊಳಿಸ್ಬೋದು, ಎಷ್ಟು ಬ್ಯೂಟಿಫೈ ಮಾಡ್ಬೋದು ಅದನ್ನು ಅಂತ ಯೋಚನೆ ಮಾಡೋಣ. ನಮ್ಮ ಕೈಲಾದಂಥ ಸೇವೆಯನ್ನು ಇನ್ನೊಬ್ರಿಗೆ ಮಾಡಲಿಕ್ಕೆ ಸ್ವಲ್ಪ ಸಮಯವನ್ನು ಕೊಡೋಣ. ಆಯಿತಾ? ಧನ್ಯವಾದಗಳು. ನನ್ನ ಜೊತೆ ಇಷ್ಟು ತನಕ ನೋಡಿದ್ದಕ್ಕೆ, ಕೇಳಿದ್ದಕ್ಕೆ ಧನ್ಯವಾದಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಭಾರತ್.